ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಇದೇನ್ ಮಾಡಿದ್ರಿ? ರಾಜ್ಯದ ಜನರೇ, ರಾಜ್ಯದ ಪ್ರತಿಯೊಂದು ಜನರು ಕೂಡ ತಲೆ ತಗ್ಗಿಸುವಂತ ಸುದ್ದಿ ಇದು. ಜನರಿಂದ ಭಾರಿ ಆಕ್ರೋಶ. ಜನ ಸುಮ್ನಿರ್ತಾರ? ಸಿದ್ದರಾಮಯ್ಯನವರೇ, ಜನ ಸುಮ್ನಿರ್ತಾರ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಏನಿದು ಅಪ್ಡೇಟ್? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ರಾಜ್ಯದ ಜನರು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಕೂಡ ನಮ್ಮ ಗ್ಯಾರಂಟಿ ಸಚಿವರಾದಂತ ಅಥವಾ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದಕ್ಕೂ ಕೂಡ ಉತ್ತರ ಕೊಡುವಂತ ಗೋಜಿಗೆ ಹೋಗ್ತಾ ಇಲ್ಲ. ಏನಾದ್ರೂ ಕೇಳಿದ್ರೆ ಅದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾರೆ ಹೊರತು ನಮ್ದು ತಪ್ಪಾಗಿದೆ ಎನ್ನುವಂತ ಮಾತನ್ನು ಹೇಳಲ್ಲ. ಅಧಿಕಾರಿಗಳು ನಮ್ಗೆ ಉತ್ತರವನ್ನ ಹಾಕೊಟ್ರು ನಾನು ಹೀಗೆ ಹೇಳಿದೆ ಎನ್ನುವಂತ ಮಾತನ್ನು ಹೇಳ್ತಾರೆ ಹೊರತು ಮಾಡಿದಂತ 5,000 ಕೋಟಿಯ ಮೋಸದ ಬಗ್ಗೆ ಒಂದೇ ಒಂದು ಚಕಾರ ಎತ್ತ ಇಲ್ಲ. ಗ್ಯಾರಂಟಿ ಹಣ ಅಂದ್ರೆ ಗೃಹಲಕ್ಷ್ಮಿ ಹಣ 2 ತಿಂಗಳ ಬಾಕಿ ಇನ್ನೂ ತನಕ ಬಂದಿಲ್ಲ. 2024-2025 ಬಜೆಟ್ ನಲ್ಲಿ ಬಿಡುಗಡೆ ಆದಂತ 2025 ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ 2,000 ಅಂದ್ರೆ ಸರಿಸುಮಾರು 5,000 ಕೋಟಿಯಷ್ಟು ಹಣ ಇನ್ನೂ ತನಕ ಜನರ ಜೇಬಿಗೆ ಹೋಗಿಲ್ಲ. ಅದು ಕೂಡ ಸರ್ಕಾರದ ಬಂಡವಾಳದಲ್ಲಿದೆ. ಅದನ್ನ ಪದೇ ಪದೇ ಕೇಳಿದ್ರೆ ಇಲ್ಲಿಯ ತನಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಾಯಿಂದ ಒಂದೇ ಒಂದು ಸ್ಪಷ್ಟವಾದ ಮಾತು ಬಂದಿಲ್ಲ. ಆಗ ಹೇಳಿದ್ದೆ ಅಂದ್ರೆ ಇಲ್ಲ ಅಧಿಕಾರಿಗಳು ನಮಗೆ ತಪ್ಪು ಮಾಹಿತಿಯನ್ನ ಕೊಟ್ರು ಎನ್ನುವಂತ ಲೆಕ್ಕಾಚಾರ ಹೇಳಿದ್ರೆ ಹೊರತು ಹೌದು ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಸರಿಪಡಿಸಿಕೊಂಡು ನಾವು 5,000 ಕೋಟಿಯನ್ನ ಜನರಿಗೆ 2 ತಿಂಗಳ ಬಾಕಿ ಅಮೌಂಟ್ ಅನ್ನು ಹಾಕ್ತೇವೆ ಅನ್ನುವಂತ ಮಾತನ್ನ ಹೇಳಲೇ ಇಲ್ಲ. ಇದು ಪಾಯಿಂಟ್ ನಂಬರ್ 1. ಓಕೆ, ಅದನ್ನ ಏನಾದ್ರೂ ಸಹಿಸ್ಕೊಳ್ಬಹುದು. ಓಕೆ, 2 ತಿಂಗಳು ಬಂದಿಲ್ಲ ಎನ್ನುವಂತ ಮಾತನ್ನು ಸಹಿಸ್ಕೊಳ್ಬಹುದಿತ್ತು. ಆದ್ರೆ ಇದೀಗ ಸರ್ಕಾರ ಮಾಡಿದಂತ ಒಂದು ಅಡ್ವರ್ಟ್ ಇದೆಯಲ್ಲ, ಅದು ಈಗಷ್ಟೇ ಕಣ್ಣು ಬಿಟ್ಟಿರುವಂತ ಮಕ್ಕಳು ಅಂದ್ರೆ ಈ ಅಂಗನವಾಡಿ ಮಕ್ಕಳಿಗೆ ಕೊಡುವಂತ ಆಹಾರದಲ್ಲೂ ಕೂಡ ಸರ್ಕಾರ ಮೀನ ಮೇಷ ಎಣಿಸ್ಕೊಂಡು ಅವರಿಗೆ ಕೊಡ್ತಾ ಇರುವಂತ ತರಕಾರಿಯ ಬೆಲೆ ಕೂಡ 50 ಪೈಸದಲ್ಲಿ ಅವರಿಗೆ ತರಕಾರಿ ತಂದು ಕೊಡ್ಬೇಕು. ಎಂತ ಕೆಟ್ಟ ಕೆಲಸ ಅಲ್ವಾ? ಎಂತ ಕೆಟ್ಟ ನೀತಿ, ಎಂತ ಕೆಟ್ಟ ರಾಜಕಾರಣ ಅಲ್ವಾ? ಬೇರೆ ಬೇರೆ ಗ್ಯಾರಂಟಿ ಹಣಕ್ಕೆ ನಿಮ್ಗೆ ದುಡ್ಡು ಸಿಗತ್ತೆ, ಬೇರೆ ಬೇರೆ ಯುವ ನಿಧಿಗೆ ಸಿಗತ್ತೆ, ಅದ್ ಭಾಗ್ಯ ಜೊತೆಗೆ ಸಿಗತ್ತೆ. ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 60,000 ಕೋಟಿಯಷ್ಟು ಹಣ ನಿಮ್ಗೆ ಅರೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ಬೇರೆ ಬೇರೆ ಅಡ್ವರ್ಟೈಸ್ ಮುಖಾಂತರ ಆಗಿರೋ ಬೇರೆ ಬೇರೆ ಒಂದು ಸೈಟ್ಗಳ ಮುಖಾಂತರ ನಿಮ್ಗೆ ಆ ಹಣವನ್ನ ಅರೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಇನ್ನು ಮುಂದಿನ ದೇಶದ ನಾಗರಿಕರಾಗಬೇಕಾದಂತ ಅಂಗನವಾಡಿ ಮಕ್ಕಳಿಗೆ ಅಥವಾ ಈ ಮಕ್ಕಳಿಗೆ ನಿಮ್ಗೆ ಪೌಷ್ಟಿಕ ಆಹಾರವನ್ನ ಕೊಡು ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡಂತ ನಿರ್ಣಯದಲ್ಲಿ ನಿಮಗೆ ಅವರಿಗೆ ತರಕಾರಿ ಕೊಂಡುಕೊಳ್ಳುವ ಹಣವನ್ನ ಒಂದು ಮಗುವಿಗೆ ಕೇವಲ 50 ಪೈಸದಲ್ಲಿ ನೀವು ತರಕಾರಿ ಕೊಂಡ್ಕೊಳ್ಬೇಕನ್ನುವಂತ ಒಂದು ಆರ್ಡರ್ ಮಾಡಿದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಈ ಹಿಂದೆ ಒಂದು ಮಗುವಿನ ಊಟಕ್ಕೆ ಸುಮಾರು 10 ರೂಪಾಯಿ ಖರ್ಚಾಗ್ತಿತ್ತು. ಆ 10 ರೂಪಾಯಿನಲ್ಲಿ ತರಕಾರಿಗಾಗಿ 1 ರೂಪಾಯಿ ಕೊಡ್ತಾ ಇತ್ತು 2018 ಸುಮಾರಿಗೆ. 2013ರಿಂದ 2018 ತನಕ ಕೂಡ 1 ರೂಪಾಯಿ 1.25 ರೂಪಾಯಿ ಕೊಡ್ತಾ ಇತ್ತು. ಅವಾಗ ಉಮಾಶ್ರೀ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ರು. ಅದಾದ ನಂತರ JDS ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ 1 ರೂಪಾಯಿ 1.5 ರೂಪಾಯಿ ಕೊಡ್ತಾ ಇತ್ತು. ಅದಾದ ನಂತರ ಆಪರೇಷನ್ ಕಮಲ್ ಅದು ಇದುವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗ್ಲೂ ಕೂಡ 1.5 ರೂಪಾಯಿಂದ 2 ರೂಪಾಯಿ ಸುಮಾರಿಗೆ ತರಕಾರಿಗಾಗಿ ಹಣವನ್ನ ಅಂದ್ರೆ ಈ ಬೇಳೆ ಮತ್ತು ಅಕ್ಕಿ ಆಯಿಲ್ ಗಿಲ್ ಎಲ್ಲ ಬಿಟ್ಟು ತರಕಾರಿಗಾಗಿ ಚಿಕ್ಕ ಪುಟ್ಟ ತರಕಾರಿ ಮತ್ತು ಅವಕ್ಕೆಲ್ಲ ಸರಿಸುಮಾರು 1.5ರಿಂದ 1.25 ರೂಪಾಯಿ ಕೊಡ್ತಾ ಇತ್ತು. ಆದ್ರೆ ಇದೀಗ ಸರ್ಕಾರದ ಆದೇಶ ಹೇಳ್ತಾ ಇದೆ, ನೀವು ಕೇವಲ 50 ಪೈಸೆ ಒಳಗಾಗಿ ಒಂದು ಮಗುವಿನ ತರಕಾರಿಯನ್ನು ತೆಗೆದುಕೊಂಡು ಬರಬೇಕು. ಎಂತ ದುರಾಡಳಿತ ಅಂತ ಹೇಳ್ಬೋದು. ಮಕ್ಕಳ ಕಲ್ಯಾಣಕ್ಕಾಗಿ ಮಕ್ಕಳು ಪೌಷ್ಟಿಕಾಂಶ ಇರಲ್ಲ, ಮಕ್ಕಳಿಗೆ ಹೀಗಿರಲ್ಲ, ಮಕ್ಕಳಿಗೆ ಒಂದು ಊಟ ಕೊಟ್ಕೊಂಡು ಮಕ್ಕಳಿಗೆ ಒಂದು ಕಂಪ್ಲೀಟ್ ಆದ ಒಂದು ಚಿಕ್ಕಿ ಕೊಡಬೇಕು, ಮಕ್ಕಳಿಗೆ ಹಾಲು ಕೊಡಬೇಕು, ಮಕ್ಕಳಿಗೆ ವಾರಕ್ಕೆ 2 ಸಲ ಮೊಟ್ಟೆ ಕೊಡಬೇಕು. ಇವೆಲ್ಲವೂ ಕೂಡ ಸರ್ಕಾರದ ಸದುದ್ದೇಶದ ಯೋಜನೆಯೇ. ಆದ್ರೆ ರಾಜಕಾರಣ ಮಾಡ್ತಾ ಇರುವಂತ ಇಂಥ ವ್ಯಕ್ತಿಗಳು ಇದೀಗ ಎಲ್ಲಾ ಯೋಜನೆಗಳನ್ನ ಹಳ್ಳ ಹಿಡಿಸುವಂತ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೆ. ಅದು ನಾವ್ಯಾರು ಹೇಳ್ತಾ ಇಲ್ಲ. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂತ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರು ಹೇಳ್ತಾ ಇರುವಂತ ಮಾತು. ಅವರು ತಮ್ಮ ವಿವಿಧ ಬೇಡಿಕೆಯನ್ನ ಇಟ್ಕೊಂಡಿದೀಗ ಮಾರ್ಚ್ 2 ತನಕ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 2 ತನಕ ನೀವು ಏನಾದ್ರೂ ನಮ್ಮ ಬೇಡಿಕೆಯನ್ನ
ನಮ್ಗೆ ಸಂಬಳ ಜಾಸ್ತಿ ಮಾಡ್ತಿರೋ ಇಲ್ವಾ, ನಮ್ಗೆ 1,000 ಜಾಸ್ತಿ ಮಾಡ್ತಾ ಅಂದಿದ್ರಿ, ಅದು ಮಾಡಬೇಕು. ಓಕೆ, ಅದು ಇಲ್ಲ ಅಂದ್ರೂ ಪರವಾಗಿಲ್ಲ. ಮಕ್ಕಳ ಊಟದಲ್ಲಿ ನೀವು ಮಾಡ್ತಾ ಇರುವಂತ ಎಡವಟ್ಟು ಇದೆಯಲ್ಲ, 50 ಪೈಸೆಗೆ ಏನ್ ಸಿಗುತ್ತೆ ತರಕಾರಿ? ಒಂದು ಅಂಗನವಾಡಿಲಿ ಒಂದು 15 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ, ಒಂದು ಅಂಗನವಾಡಿಲಿ ಒಂದು 10 ಜನ ಬರ್ತಾರೆ ಅಂತ ತಿಳ್ಕೊಳ್ಳಿ. ಒಂದು ಅಂಗನವಾಡಿಗೆ ಒಂದು ತರಕಾರಿ, ಒಂದು ಮುಲಂಗಿ ಆಗಿರ್ಬೋದು, ಒಂದು ಕ್ಯಾಪ್ಸಿಕಮ್ ಆಗಿರ್ಬೋದು, ಒಂದು ನವಲಕೋಸ್ ಆಗಿರ್ಬೋದು, ಒಂದು ಹರವಿ ಆಗಿರ್ಬೋದು, ಒಂದು ಯಾವ್ದಾದ್ರು ಒಂದು ತರಕಾರಿ ತೆಗೆದುಕೊಳ್ಬೇಕು ಹೋಗ್ಬೇಕಂದ್ರೆ ಕನಿಷ್ಠ ಅಂದ್ರೂ ಕೂಡ 20 ರೂಪಾಯಿ ಬೇಕಾಗತ್ತೆ. ನೀವು ಕೊಟ್ಟಂತ 50 ಪೈಸಾ 10 ಮಕ್ಕಳಿಗೆ 5 ರೂಪಾಯಿ ಆಯ್ತು. 5 ರೂಪಾಯಿ ತೆಗೆದುಕೊಂಡು ನಾವು ಯಾವ ತರಕಾರಿ ತೆಗೆದುಕೊಳ್ಳಿಕ್ ಆಗತ್ತೆ? ಒಂದ್ ವೇಳೆ ಒಂದು ಅಂಗನವಾಡಿಯಲ್ಲಿ 20 ಜನ ಇದ್ರಂತ ತಿಳ್ಕೊಳ್ಳಿ, 20 ಜನ ಅದನ್ನ ಊಟಕ್ಕೆ ಬರ್ತಾರೆ. ನಾವು ಲೆಕ್ಕ ಕೊಡ್ಬೇಕಂದ್ರೆ ಒಂದು 15 ಜನ ಇರ್ತಾರೆ, ಒಂದು 3 ಜನ ಬರಲ್ಲ, ಒಂದು 15 ಜನ ಅಂಗನವಾಡಿ ಊಟಕ್ಕೆ ಬಂದ್ರು, ಅಥವಾ 15 ಜನರಲ್ಲಿ ಒಂದು 10 ಜನ ಊಟಕ್ಕೆ ಬಂದ್ರು. 10 ಜನ ಲೆಕ್ಕ ಕೊಡ್ಬೇಕಾಗತ್ತೆ, ಫೋಟೋವನ್ನ ಕಳ್ಸಿಕೊಡ್ಬೇಕಾಗತ್ತೆ ಸೂಪರಿಂಟೆಂಡೆಂಟ್ಗೆ. ಎಲ್ಲವೂ 10 ಜನರಿಗೆ ನಾವು ಲೆಕ್ಕ ಕೊಟ್ಟಂತ 10 ಜನಕ್ಕೆ ನಾವು ತರಕಾರಿ ತೆಗೆದುಕೊಂಡು ಬರ್ಬೇಕಂದ್ರೆ ನಮ್ಮ ಹತ್ರ 5 ರೂಪಾಯಿ ಇರುತ್ತೆ. ನೀವು ಕೊಡುವಂತ 50 ಪೈಸೆ ಇಲ್ಲ, 5 ರೂಪಾಯಿ ತೆಗೆದುಕೊಂಡು ಹೋಗಿ ಒಂದು ಮುಲಂಗಿ ಕೊಡ್ತಾರ, ಒಂದು ನವಲಕೋಸ್ ಕೊಡ್ತಾರ, ಒಂದು ಆಲೂಗಡ್ಡೆ ಕೊಡ್ತಾರ, ಒಂದು ಈರುಳ್ಳಿ ಕೊಡ್ತಾರೆ. ಏನ್ ಕೊಡ್ತಾರೆ ಅಲ್ಲಿ? ಒಂದು ಸಾಂಬಾರ್ ಅಂದ್ರೆ ಈರುಳ್ಳಿ ಬೇಕಾಗತ್ತೆ, ಟೊಮೆಟೊ ಬೇಕಾಗತ್ತೆ. ನೀವು ಏನೇ ಪಲ್ಯ ಮಾಡಿ, ಏನೇ ಸಾಂಬಾರ್ ಮಾಡಿ, ಒಂದು ಟೊಮೆಟೊ 2 ಟೊಮೆಟೊ ಬೇಕೇ ಆಗುತ್ತೆ, ಒಂದು ಈರುಳ್ಳಿ ಬೇಕಾಗತ್ತೆ, ಒಂದ್ 2-3 ಹಸಿಮೆಣಸು ಬೇಕಾಗತ್ತೆ. ನಾನು ತರಕಾರಿಗೆ ಹೇಳಿದ್ದು ಇವೆಲ್ಲ ತರಕಾರಿಯಲ್ಲಿ ಬರುತ್ತೆ. ಒಂದು ಸೊಪ್ಪು ಅಂದ್ಕೊಳ್ಳಿ, ಒಂದು ಹರಿವಿನೋ ಮೂಲಂಗಿನೋ ಯಾವ್ದೋ ಒಂದು ಸೊಪ್ಪು ಬೇಕಾಗತ್ತೆ. ನೀವೆಲ್ಲವನ್ನ ಸೇರಿ ಕೇವಲ 50 ಪೈಸೆ ಒಬ್ಬರಿಗಂದ್ರೆ ನಾವು 10 ಮಕ್ಕಳಿಗೆ ಕೊಡಬೇಕಾದ್ರೆ 5 ರೂಪಾಯಿ ತರಕಾರಿ ಮಾರ್ಕೆಟ್ ಹೋಗ್ಬೇಕು. ಒಂದು 10 ತರದ ಒಂದು ತರಕಾರಿ ತರಬೇಕು. ಇದು ಸಾಧ್ಯವಾ? ಒಂದ್ 2 ರೂಪಾಯಿ ಕೊಟ್ರೆ ಒಂದು 30-35 ರೂಪಾಯಿ ಆಗುತ್ತೆ, ಅಥವಾ ಒಂದು 20-25 ರೂಪಾಯಿ ಆಗುತ್ತೆ. ಅಲ್ಲಿ 25 ರೂಪಾಯಿ ತೆಗೆದುಕೊಂಡು ಹೋಗಿ ಒಂದು 2-3 ತರ ಚಿಕ್ಕ ಚಿಕ್ಕ ಪುಟ್ಟ ಅಂದ್ರೆ 2 ಟೊಮೆಟೊ ಒಂದು ಎಲ್ಲ ಸೇರಿ ಒಂದು ಮಿಕ್ಸ್ ಅಲ್ಲಿ ಒಂದು 20 ರೂಪಾಯಿ ತರಕಾರಿ ಕೊಡಂದ್ರೆ ಒಂದು 2 ಟೊಮೆಟೊ, ಒಂದು 2 ಈರುಳ್ಳಿ, ಒಂದು ಚಿಕ್ಕ ಪುಟ್ಟ, ಒಂದು ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ಹರವಿ ಸೊಪ್ಪು, ಸ್ವಲ್ಪ ನವಲಕೋಸು ಏನೋ ಒಂದು ಹಾಕಿ ಅಂಗನವಾಡಿಯನ್ನು ಕೊಟ್ಟು ಬಿಡ್ತಾರೆ. ಆದ್ರೆ ಈ ಸರ್ಕಾರ ಮಾಡ್ತಿದೆಯಲ್ಲ, ಅದೆಂತ ದುರುದ್ದೇಶದ ನೀತಿಯ ಸರ್ಕಾರ ಅಂದ್ರೆ ಹೇಳ್ತಿರೋದು. ಮತ್ತು ಮುಂದುವರೆದು ಹೇಳ್ತಾರೆ, ಆಗ ಮೊಟ್ಟೆ ಕಡಿಮೆ ರೇಟ್ ಇದ್ರು ಕೂಡ 5 ರೂಪಾಯಿ 6 ರೂಪಾಯಿ ಇದ್ರು ಕೂಡ ಅವಾಗ 6 ರೂಪಾಯಿ ಕೊಡ್ತಾ ಇತ್ತು. ಈಗ ಮೊಟ್ಟೆಯ ರೇಟ್ 6.5-7 ರೂಪಾಯಿ ಆಗಿದೆ. ಆದ್ರೂ ಕೂಡ ಸರ್ಕಾರ ಮೊಟ್ಟೆಯ ರೇಟ್ ಅನ್ನ 6 ರೂಪಾಯಿಗೆ ಇಟ್ಟಿದೆ. ನಾವು ಒಂದು ಮೊಟ್ಟೆಯನ್ನ 2 ಭಾಗ ಮಾಡಿ ಇಬ್ಬರಿಗೆ ಕೊಡ್ಲಿಕ್ಕಾಗಲ್ಲ. ಮಕ್ಕಳು ಸಿಟ್ಟು ಬರುತ್ತೆ, ಮಕ್ಕಳು ಕೋಪ ಬರುತ್ತೆ, ಮಕ್ಕಳು ಮನೆ ಹೋಗಿ ಹೇಳ್ತಾರೆ, ಇಲ್ಲ ನಮ್ಮ ಅಂಗನವಾಡಿ ಟೀಚರು ಅಕ್ಕೋರು ಅರ್ಧ ಮೊಟ್ಟೆ ಕೊಟ್ರು, ಅರ್ಧ ಮೊಟ್ಟೆ ತಾವೇ ತಿಂದ್ರು ಎನ್ನುವಂತ ಸುಳ್ಳು ಹೇಳ್ತಾರೆ. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಸರ್ಕಾರದ ದುರುದ್ದೇಶ, ಸರ್ಕಾರದ ಗ್ಯಾರಂಟಿ ಯೋಜನೆಗಳೇ ಕಾರಣ. ಹಾಗಾಗಿ ಮಾರ್ಚ್ 2 ತನಕ ನಾವು ಒಂದು ದೊಡ್ಡದಂತ ಪ್ರತಿಭಟನೆಯನ್ನು ಮಾಡ್ತೇವೆ. ಅಲ್ಲಿ ನಮ್ದು 18-19 ಬೇಡಿಕೆ ಇದೆ. ಆ 18-19 ಬೇಡಿಕೆಯಲ್ಲಿ ಇದು ಕೂಡ ಪ್ರಮುಖವಾದಂಥದ್ದು. ಅವ್ರು ಯಾವ ಲೆವೆಲ್ಗೆ ಹೇಳ್ತಾರೆ, ನೀವು ಕೊಡೋದಾದ್ರೂ ಕೂಡ, ಇಲ್ಲ ನಾವೇ ಮನೆಯಿಂದ ಅವ್ರ ಮನೆಯಿಂದ ಅಥವಾ ಮಕ್ಕಳ ಮನೆಯಿಂದ ತಂದು ಬೇಯಿಸಿ ಮಕ್ಕಳಿಗೆ ಹಾಕ್ತೇವೆ, ಅದನ್ನಾದ್ರೂ ಹೇಳಿ ನಾವು ಕೊಡಲಿಕ್ಕೆ ಆಗಲ್ಲ ಎನ್ನುವಂತ ಮಾತನ್ನಾದ್ರೂ ಹೇಳಿ ನಾವು ಅವರಿಂದ ವಸೂಲಿ ಮಾಡ್ಲಿಕ್ಕೆ ಆಗತ್ತೆ. ಅಥವಾ ನಾವು ಪೋಷಕರಿಂದ ಕೂಡ ಹೇಳ್ಬೋದು, ಇಲ್ಲ ಸರ್ಕಾರ ಕೊಡ್ತಿಲ್ಲ, ನೀವು ಕೊಟ್ಟಾಗ ನಿಮ್ಮ ಮಕ್ಕಳನ್ನ ನಾವು ಅಂಗನವಾಡಿಯಲ್ಲಿ ಕೇರ್ ಮಾಡ್ತೇವೆ, ಜೊತೆಗೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಊಟವನ್ನು ಹಾಕ್ತೇವೆ ಅನ್ನುವಂತ ಮಾತನ್ನು ಹೇಳ್ಬಹುದು. ಮತ್ತು ಅವರಿಂದ ನಾವು ಚಿಕ್ಕ ಪುಟ್ಟ ತರಕಾರಿಗಳನ್ನು ತೆಗೆದುಕೊಳ್ಬಹುದು. ಒಂದು ವೇಳೆ ನೀವು ಇಲ್ಲ ಅಂದ್ರೆ ಹಾಗಾದ್ರೂ ಮಾಡ್ತೇವೆ, ಇಲ್ಲ ನೀವು ಕೊಡ್ತೀವಿ ಅಂತ ಹೇಳಿ, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳಿ, ಇಲ್ಲ ನಮ್ಮ ಸಂಬಳದಾದ್ರೂ ಕೂಡ ನಾವು ಚಿಕ್ಕ ಪುಟ್ಟ ಮನೆಯನ್ನು ತಂದ್ಕೊಂಡು ನಾವು ತರಕಾರಿ ಬೆಳ್ಕೊಂಡು ನಮ್ಮ ಮಕ್ಕಳಿಗೆ ಹಾಕ್ತೇವೆ ಎನ್ನುವಂತ ಮಾತನ್ನ ಆಕ್ರೋಶಿತ ಭರಿತವಾಗಿ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಯ ಅಧ್ಯಕ್ಷರಾದಂತ ಜಯಶ್ರೀ ಅವರು ಹೇಳ್ತಾರೆ. ಮತ್ತು ಆ ಮಾತು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಮತ್ತು ಇದೀಗ ಫ್ರೀಡಂ ಪಾರ್ಕ್ ಅಲ್ಲಿ ಮಾರ್ಚ್ 2 ತನಕ ಅವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ನಿಮ್ಗೆ ಯಾರಾದ್ರೂ ಮಾತನಾಡಿಸ್ಲಿಕ್ಕೆ ಬಂದ್ರ ಅಂತ ಕೇಳಿದಾಗ, ಹೌದು ಬಂದ್ರು ಕೂಡ ಅವ್ರು ಹೇಳ್ತಿರ್ಲಿಲ್ಲ, ಕೇಂದ್ರ ಸರ್ಕಾರ ನಮ್ಗೆ ಹಣ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ನಮ್ಗೆ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅಂತ ಒಂದು ಗೂಬೆ ಕೂರಿಸುವಂತ ಲೆಕ್ಕಾಚಾರ ಮಾತ್ರ ಹೇಳ್ತಾರೆ ಅನ್ನುವಂತ ಈ ಮಾತನ್ನು ಹೇಳ್ತಾರೆ. ನೋಡಿ ಯಾವ ಲೆವೆಲ್ ಸರ್ಕಾರ ಹಳ ಅಂದ್ರೆ ಗಬ್ಬೆ ಹೋಗಿದಂದ್ರೆ, ಇವರಿಗೆ ಮುಖ್ಯಮಂತ್ರಿ ಚೇಂಜ್ ಆಗ್ಬೇಕು, ಮುಖ್ಯಮಂತ್ರಿ ತಾನ ಆಗ್ಬೇಕು, ತಾನು ಮುಖ್ಯಮಂತ್ರಿ ಆಗ್ಬೇಕು, ತಮ್ಮ ಬಣ್ಣದವರು ಮಿನಿಸ್ಟರ್ ಆಗ್ಬೇಕಿರುವಂತ ಹಠಕ್ಕೆ ಬಿದ್ದಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇಂಥ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಸರ್ಕಾರ ಯಾವುದೇ ಲೆಕ್ಕದಲ್ಲೂ ಕೂಡ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಜೊತೆಗೆ ಇವ್ರಿಗೆ ಏನಂದ್ರೆ, ಈ ಅಂಗನವಾಡಿ ಟೀಚರ್ಗೆ, ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡ್ಲಿಕ್ಕೆ ಆಗ್ತಿಲ್ಲ. ಚಿಕ್ಕಿ ವಿಚಾರ ಬಂದಾಗ ಚಿಕ್ಕಿಯ ಒಂದು ಫಲಿತಾಂಶ ಸರಿಯಿಲ್ಲ, ಚಿಕ್ಕಿಯ ಕ್ವಾಲಿಟಿ ಸರಿಯಿಲ್ಲ ಅಂತ ಕಾರಣಕ್ಕಾಗಿ ಚಿಕ್ಕಿಯನ್ನೇ ಸ್ವಲ್ಪ ದಿನ ಕೊಡ್ಲಿಕ್ಕೆ ಬಂದ್ ಮಾಡ್ಬಿಟ್ಟು ಅದಾದ ನಂತರ ಈಗ ಹಾಲು ಕೊಡ್ತಾರೆ ಅಥವಾ ಮೊಟ್ಟೆ ಕೊಡ್ತಾರೆ, ಎಲ್ಲವೂ ಕೂಡ ಈಗ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಯಾವ ಲೆವೆಲ್ಗೆ ಪ್ರತಿಭಟನೆಯ ಬಿಸಿ ಮೂಡ್ತಾ ಇದೆ ಅಂದ್ರೆ, ಒಂದ್ ಕಡೆ ಅಂಗನವಾಡಿ ಟೀಚರ್ಗಳು, ಅಂಗನವಾಡಿ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಈ ಸಾರಿಗೆ ಇಲಾಖೆಯ ನೌಕರರು 38 ತಿಂಗಳ ತಮಗೆ ಅರಿಯರ್ಸ್ ಬಂದಿಲ್ಲ ಮತ್ತು ನಮ್ಮ ವಿವಿಧ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಈ ಪ್ರತಿಭಟನೆಯನ್ನ ಮಾಡುವ ಹಂತಕ್ಕೆ ಹೋಗಿದ್ರು. ಅದು ಕೂಡ ದೊಡ್ಡ ಮಟ್ಟಿಗೆ ಸದ್ದಾಗುವಂತ ಸಾಧ್ಯತೆ ಇದೆ ಬಜೆಟ್ ಬರುವಂತ ಹಿನ್ನೆಲೆಯಲ್ಲಿ. ಮತ್ತೊಂದ್ ಕಡೆ ಸರಿಸುಮಾರು 25,000 ರಿಂದ 30,000 ಈ
ಉದ್ಯೋಗಾಕಾಂಕ್ಷಿಗಳು ತಮ್ಗೆ 1.5 ವರ್ಷದಿಂದ 2-3 ವರ್ಷದಿಂದ ಈ ಸರ್ಕಾರಿ ಖಾಲಿ ಹುದ್ದೆಗಳ ನೇಮಕಾತಿಗೆ ಆರ್ಡರ್ ಮಾಡಿಲ್ಲ. ಹಾಗಾಗಿ ಸರಿಸುಮಾರು 2,64,00,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ರೂ ಕೂಡ ಸರ್ಕಾರದಲ್ಲಿ ಬಂಡವಾಳ ಇಲ್ಲದ ಕಾರಣಕ್ಕಾಗಿ ಅವರು ಬೇರೆ ಬೇರೆ ನೆಪ ಒಡ್ಡಿ, ಕಾನೂನು ನೆಪ ಒಡ್ಡಿ ಅಥವಾ ಬೇರೆ ಬೇರೆ ನೆಪ ಒಡ್ಡಿ ನೇಮಕಾತಿಯ ಆರ್ಡರ್ ಹೊಡಿಸ್ತಾ ಇರುವಂತ ಕಾರಣಕ್ಕಾಗಿ ಇದೀಗ ಜನರೇಷನ್ ನ ಯುವಕ ಯುವತಿಯರು ಧಾರವಾಡದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೇವೆ ಅನ್ನುವಂತ ಜಯಘೋಷವನ್ನ ಮುಂದುವರಿಸಿದ್ದಾರೆ. ಅದು ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಮತ್ತು ಸರ್ಕಾರ ಮುಟ್ಟಿ ನೋಡಿಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಬಂದಿದೆ. ನೋಡಿ ಯಾವ ಲೆವೆಲ್ಗೆ ಆಗಿದೆ ಅಂದ್ರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಅನಾಥ ಮಕ್ಕಳಿಗಾಗಿ 75 ಕೋಟಿ ಹಣವನ್ನ ಮೀಸಲಿಡುತ್ತೆ. ಅದು ಕೂಡ 75 ಕೋಟಿ ಅನಾಥ ಮಕ್ಕಳ ಭವಿಷ್ಯಕ್ಕಾಗಿ. ಅಂದ್ರೆ ಅಪ್ಪ ಅಮ್ಮ ಇರಲ್ಲ, ಏನು ಇರಲ್ಲ, ಅವರನ್ನ ಯಾವುದೋ ಒಂದು ಆಶ್ರಮನೋ ಅಥವಾ ಯಾವುದೋ ಅನಾಥ ಮಕ್ಕಳ ಲಿಸ್ಟ್ ನಲ್ಲಿ ಇವರಿಗೆ ಒಂದು ಸ್ವಲ್ಪ ಕೊಡಬೇಕು, ಫೀಸ್ ಕೊಡಬೇಕು, ಸ್ಕೂಲ್ ಫೀಸ್ ಕೊಡಬೇಕು, ಮತ್ತು ಅವರು ವ್ಯಾಸಂಗಕ್ಕಾಗಿ 75 ಕೋಟಿ ಹಣವನ್ನು, ಅಂದ್ರೆ ಅವ್ರಿಗೆ ಯಾರು ಇರಲ್ಲ ಅಂತ. ಅನಾಥ ಮಗು ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಗೆ, ಅವ್ರಿಗೆ ಯಾರು ಇರಲ್ಲ ಅನ್ನುವಂತ ಕಾರಣಕ್ಕೆ ಅಂತ ವ್ಯಕ್ತಿಗಳಿಗೆ, ಅಂತ ಮಗುವಿಗೆ ಏನಾದ್ರು ಆಕ್ಸಿಡೆಂಟ್ ತೀರ್ಕೊಂಡ್ರು ಅಥವಾ ಏನಾದ್ರು ಆಯ್ತು ಅಂತ ಒಳಿದುಳಿದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅವ್ರ ಜೀವನಕ್ಕಾಗಿ ಸರ್ಕಾರ ಪ್ರತಿ ವರ್ಷ 75 ಕೋಟಿಯಷ್ಟು ಹಣವನ್ನು ತೆಗೆದಿಡುತ್ತೆ. ಅದು ಕೂಡ ಮಂಜೂರಾಗಿಲ್ಲ. ಈ ಸರ್ಕಾರ, ಅದು ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ, ಯಾವ್ದು ಸರ್ಕಾರ ಇದ್ರೂ ಕೂಡ ಸರ್ಕಾರ ಜನರ ಮಣ್ಣಿಗೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಮಾಡ್ತಾರೆ. ಅದು ನಿಜಕ್ಕೂ ಸೇಮ್ಲೆಸ್ ಅಂತ ಹೇಳ್ಬಹುದು. ಇದರ ಪ್ರಯುಕ್ತವಾಗಿ ಇನ್ನಾದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಗನವಾಡಿ ಕಾರ್ಯಕರ್ತರ ಜೊತೆ, ಅಂಗನವಾಡಿಯವರ ಒಂದು ಸಮೂಹದ ಜೊತೆ ಮಾತನಾಡಬೇಕು. ಅವರಿಗೆ ಕಷ್ಟ ಸುಖವನ್ನು ಭಾಗಿಯಾಗಬೇಕು. ನಿಮ್ಗೆ ಏನಾಗತ್ತಂದ್ರೆ, ಅಂಗನವಾಡಿ ಅಂದ ಕೂಡಲೇ ಈಗ LKG, PKG, UKG ಅಥವಾ ಈ ಶಿಶು ಬೇಬಿ ಸಿಟ್ಟಿಂಗ್ ಎಲ್ಲ ಬಂದು ಹೊರಗಡೆ ಪ್ರೈವೇಟ್ ಅಲ್ಲಿ. ಆದ್ರೆ ನಿಜವಾಗಿಯೂ ಹಳ್ಳಿಯ ಜನ ತಮ್ಮ ಕೆಲಸಕ್ಕೆ ಹೋಗುವಾಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅಥವಾ ಅಂಗನವಾಡಿ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಅದೊಂಥರ ನೆಮ್ಮದಿಯಾಗಿರುತ್ತೆ. ಯಾಕಂದ್ರೆ ಮನೆಯಲ್ಲಿ ಬೆಳಗ್ಗೆ ಎದ್ಕೊಂಡು ತಿಂಡಿ ಮಾಡ್ತಾರೋ, ಕಾಫಿ ಮಾಡ್ತಾರೋ, ಅಥವಾ ಏನು ಮಾಡ್ಕೊಂಡು ಸ್ವಲ್ಪ ದೋಸೆ ಇಡ್ಲಿ ಸ್ವಲ್ಪ ತಿನ್ಸ್ಕೊಂಡು ಅಂಗನವಾಡಿ ಬಿಟ್ಟು ಹೋದ್ರೆ ಅಂಗನವಾಡಿಲಿ ಒಳ್ಳೆ ಪೌಷ್ಟಿಕಾಂಶ ಸಿಗತ್ತೆ. ಅವ್ರ ಮಧ್ಯಾಹ್ನ ಊಟ ಸಿಗುತ್ತೆ, ವಾರಕ್ಕೊಂದು 2 ಸಲ ಮೊಟ್ಟೆ ಸಿಗುತ್ತೆ, ಸ್ವಲ್ಪ ಹಾಲು ಸಿಗುತ್ತೆ. ಊಟ ಮಾಡಿ ನಿದ್ದೆ ಆದ್ರೆ ಅವ್ರಿಗೆ ಒಂದ್ಸಲ ಆ ಟೈಮಲ್ಲಿ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಸಂಜೆ ಬಂದ್ಕೊಳ್ಳೆ ಏನೋ ಸ್ವಲ್ಪ ಅನ್ನ ಗಿನ್ನ ತಿನ್ಸ್ಕೊಂಡು ಮಲಸ್ಕೊಂಡ್ರೆ ಮಕ್ಕಳು ಬೆಳಿಬಹುದು. ನಮ್ಮ ಬಡತನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಮಕ್ಕಳಿಗೆ ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕನ್ನುವಂತ ದೃಷ್ಟಿಯಲ್ಲಿ ಬಡ ಮಕ್ಕಳು, ಬಡ ಈ BPL ಕುಟುಂಬದಾರರು ಎಲ್ಲರೂ ಕೂಡ ಅಂಗನವಾಡಿಗೆ ಬಿಟ್ಟು ಹೋಗ್ತಾರೆ. ಅಂತ ನಂಬಿಗಸ್ತ ಜನರಿಗೆ ನೀವು ಯಾವ ಲೆವೆಲ್ಗೆ ಮೋಸ ಮಾಡ್ತಿದ್ರಂದ್ರೆ, 50 ಪೈಸದಲ್ಲಿ ತರಕಾರಿ ತಂದು ತಿನ್ಸ್ಬೇಕು ಒಂದು ಮಗುವಿಗೆ ಅಂದ್ರೆ ಅದು ಯಾವ ಲೆಕ್ಕದ ಸರಿ ಆಗತ್ರಿ? ಇದರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಇನ್ನು ಮುಂದಾದ್ರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ನಾವು ಅಂಗನವಾಡಿ ಟೀಚರ್ಸ್ಗೆ ಸಂಬಳ ಜಾಸ್ತಿ ಮಾಡಿ ಅಥವಾ ಬೇರೆ ಜಾಸ್ತಿ ಮಾಡಿ ಅಂತ ಹೇಳ್ತಲ್ಲ, ರೋಡ್ ಸರಿ ಮಾಡಿ. ಮೊಟ್ಟ ಮೊದಲ ಬಾರಿಗೆ ಅಂಗನವಾಡಿಯಲ್ಲಿ ಊಟ ಮಾಡುವಂತ, ಅಂಗನವಾಡಿಗೆ ಬರುವಂತ ಮಕ್ಕಳಿಗೆ ಹೊಟ್ಟೆ ತುಂಬಾ ತಿನ್ನುವಷ್ಟು ಮತ್ತು ಅವರಿಗೆ ಬೇಕಾದಂತ ಈ ಕ್ಯಾಟಗರಿ ವೈಸ್ ತರಕಾರಿ, ಮೊಟ್ಟೆ ಗಿಟ್ಟೆ ಅದರಲ್ಲೂ ಕೂಡ ನೀವು ಕಂಜೂಸ್ ಮಾಡಿದೆ, ಅದರಲ್ಲೂ ಕೂಡ ಹಣವನ್ನು ಕಟ್ ಮಾಡಿದೆ, ಅವರಿಗೆ ಸ್ವಲ್ಪ ಮಟ್ಟಿನ ಪೌಷ್ಟಿಕಾಂಶವನ್ನಾದ್ರೂ ಕೊಟ್ರೆ ನಿಮಗೂ ಆ ಮಕ್ಕಳ ಒಂದು ನಗು, ಮಕ್ಕಳ ಒಂದು ಆಶೀರ್ವಾದ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.